ಪ್ರಾಸ್ತಾವಿಕವಾಗಿ ಈ ಪರಿಕಲ್ಪನೆ ಬಹುಶಃ 2 ವರ್ಷಗಳಿಂದ ನಾನು ವೇದಿಕೆ ಮೇಲಿರುವಂತಹ ನಮ್ಮೆಲ್ಲ ಹಿರಿಯರು ಹಾಗೂ ಎಲ್ಲ ನೇಕಾರಿಕೆ ಮಾಡುವಂತ ಮುಖಂಡರ ಜೊತೆ ಮಾತಾಡುವಾಗ ದೊಡ್ಡಬಳ್ಳಾಪುರಕ್ಕೆ ಒಂದು ಸೀರೆ ಮಾರಾಟ ಮಳಿಗೆ ಬೇಕು ಅಂತ ಒಂದು ಚರ್ಚೆ ಆಗ್ತಿತ್ತು. ಈ ಸೀರೆ ಮಾರಾಟ ಮಳಿಗೆ ಮಾಡ್ಲಿಕ್ಕೆ ಮುಖ್ಯವಾಗಿ ಸರ್ಕಾರದ ಒಂದು ಜಾಗ ಬೇಕು. ಕಳೆದ ನಮ್ಮ ಸರ್ಕಾರದಲ್ಲಿ 10 ಗುಂಟೆ ಜಾಗ ನಮ್ಮ ಡಿವೈಎಸ್ಪಿ ಕಚೇರಿ ಮುಂಭಾಗದಲ್ಲಿ 10 ಗುಂಟೆ ಜಾಗ ರಿಸರ್ವ್ ಆಗಿತ್ತು. ಅದು ರೇಷ್ಮೆ ಇಲಾಖೆ, ರೇಷ್ಮೆ ಸೀರೆ ಮಳಿಗೆ ಅಂತ ಹೇಳಿ ರೇಷ್ಮೆ ಇಲಾಖೆಗೆ ರಿಸರ್ವ್ ಆಗಿತ್ತು. ಈ ಸರ್ಕಾರದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಶಾಸಕರಾದ ನಂತರ ಆ ಒಂದು ಸೈಟ್ ಅನ್ನ, ಖಾತೆಯನ್ನ ನಮ್ಮ ಜವಳಿ ಇಲಾಖೆಗೆ, ಯಾಕಂದ್ರೆ ಸೀರೆ ಮಾರಾಟ ಮಳಿಗೆ ಮಾಡಬೇಕಾಗಿರುವಂತದ್ದು ಜವಳಿ ಇಲಾಖೆಯ ವತಿಯಿಂದ ನಮ್ಮ ಕೈಮಗ್ಗ ಹಾಗೂ ವಿದ್ಯುತ್ ಮಗ್ಗ ನೇಕಾರರಿಗೆ. ಹಾಗಾಗಿ ವಿದ್ಯುತ್ ಮಗ್ಗ ನೇಕಾರರಿಗೆ ವಿಶೇಷವಾಗಿ ಮಳಿಗೆಗಳನ್ನ ಮಾಡ್ಲಿಕ್ಕೆ, ಅದನ್ನ ಜವಳಿ ಇಲಾಖೆಗೆ ಚೇಂಜ್ ಮಾಡ್ಲಿಕ್ಕೆ ನನಗೆ 1.5 ವರ್ಷ 2 ವರ್ಷ ಸಮಯ ಹಿಡಿತು. ಅದಾದ ನಂತರ ಕಳೆದ 2 ತಿಂಗಳ ಹಿಂದೆ ನಮ್ಮೆಲ್ಲ ಹಿರಿಯರು ಮತ್ತು ಮುಖಂಡರ ಸಹಭಾಗಿತ್ವದಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಅದಾದ ನಂತರ ಬಂದಿದ್ರು. ಈ ಸೀರೆ ಮಾರಾಟ ಮಳಿಗೆಗಳಿಗೆ ಒಂದು ಗುದ್ಲಿ ಪೂಜೆಯನ್ನ ಮಾಡಿದೀವಿ. 14 ಮಳಿಗೆಗಳು. ಯಾಕಂದ್ರೆ ಇವತ್ತು ನಾವಿಲ್ಲಿ ಈ ಸ್ಟಾಲ್ ಹಾಕ್ಬೇಕಾದ್ರೆ ಎಲ್ಲ ಸಮಿತಿಯವ್ರ ಜೊತೆ ಕುತ್ಕೊಂಡು ಮಾತಾಡಿದೆ. 108 ಮಳಿಗೆಗಳು ಮಾಡೋಣ ಅಂತ ಹೇಳಿ ನಾನು ಅಭಿಪ್ರಾಯವನ್ನ ಕೊಟ್ಟೆ. ಅವಾಗ ಎಲ್ಲ ಹಿರಿಯರು ಇಲ್ಲ ಸರ್, ಯಾರು ಬರ್ತಾರೆ, 30-40 ಅಂಗಡಿಗಳಿಗೆ ಬಂದ್ರೆ ಜಾಸ್ತಿ ನಮ್ಮವರು, ಯಾರು ಸಹ ಅವ್ರ ಸೀರೆಗಳನ್ನ ಇಲ್ಲಿ ಪ್ರದರ್ಶನ ಮಾಡಕ್ ಇಷ್ಟಪಡಲ್ಲ, ಬಿಸ್ನೆಸ್ ಅವ್ರ ಪಾಪ ಧರ್ಮವರಂ ಕಳಿಸ್ತಾ ಇರ್ತಾರೆ, ಡಿಸೈನ್ ಹೋಗ್ಬಿಡುತ್ತೆ, ಮತ್ತೊಂದು ಇನ್ನೊಂದು ಅಂತ ಹೇಳಿದ್ರು. ಆದ್ರೆ ನಾವು ಯೋಚನೆ ಮಾಡಿ ಖಂಡಿತವಾಗ್ಲೂ ಒಂದು 54 ಮಳಿಗೆಗಳಾದ್ರೂ ಮಾಡೋಣ, 108 ಇಲ್ಲದೆ ಇದ್ರಿ ಅಂತ ಹೇಳಿ ಪ್ರಯತ್ನವನ್ನ ಪಟ್ವಿ 3 ರೋಗ್ಗಳಲ್ಲಿ. ಇವತ್ತು 76 ಮಳಿಗೆಗಳು, 76 ಈ ಪೆಂಡಾಲ್ ಒಳಗಡೆ ನೀವೇನ್ ನೋಡ್ತಾ ಇದ್ರೆ ಜರ್ಮನ್ ಟೆಂಟ್ ಒಳಗಡೆ 76 ಮಳಿಗೆಗಳಲ್ಲಿ 3 ಬ್ಯಾಂಕ್ಗಳು, 1 ಗೋಶಾಲೆ ಬಿಟ್ರೆ 72 ನಮ್ಮ ದೊಡ್ಡಬಳ್ಳಾಪುರದಲ್ಲಿ ತಯಾರಾಗಿರುವಂತ ನೇಕಾರರಿಂದ ತಯಾರಾಗಿರುವಂತ ಸೀರೆಗಳ ಮಳಿಗೆಗಳನ್ನ ಇವತ್ತು ನಮ್ಮ ನೇಕಾರರು ಇಲ್ಲಿ ಇಟ್ಟಿರುವಂತದ್ದು. ಇದ್ರ ಉದ್ದೇಶ ಕೇವಲ ಇವತ್ತೇನೋ ಒಂದು ಎಕ್ಸಿಬಿಷನ್ ತರ ಮಾಡಬೇಕು, ಇವತ್ತಿಲ್ಲಿ ಮಾರಾಟ ಮಾಡಿ ಇನ್ನೊಂದು ಮಾಡಬೇಕು ಅಂತಲ್ಲ. ಇದರ ಉದ್ದೇಶ ಅವ್ರ ಪ್ರತಿಯೊಬ್ರು ಅವರು ಸಹ ಅವರವರ ಮನೆಗಳಲ್ಲಿ, ಅವರವರ ಮಗ್ಗದ ಮನೆಗಳಲ್ಲಿ ಆ ಮಾರಾಟ ಮಳಿಗೆಗಳನ್ನ ಹಾಕೋಬೇಕು. ಹಾಗಾಗಿ ಈ ಮಳಿಗೆಗಳ ಮುಖಾಂತರ ನೇಕಾರರು ಅವ್ರ ಮನೆಗಳಲ್ಲಿ ಅಂಗಡಿಗಳನ್ನ ಇಟ್ಕೋಬೇಕು, ಮಾರುವಂತ ಸೀರೆ ರಿಟೇಲ್ ಅಲ್ಲೂ ಇಲ್ಲಿ ಮಾಡ್ಬೇಕು ಅಂತ ಹೇಳಿ ಉದ್ದೇಶದಿಂದ ಮಾಡಿದ್ವಿ. ಅದ್ರ ಜೊತೆಗೆ ಆ 14 ಮಳಿಗೆ ಏನ್ ಕಟ್ತೀವಿ ಅದ್ರಲ್ಲಿ ಅಂಗಡಿ ಇವ್ರು ಬಾಡಿಗೆ ತಗೊಬೇಕು ಅಂತ ಹೇಳಿದ್ರು ಸಹ ಅವ್ರ ಒಂದು ಕಾನ್ಫಿಡೆನ್ಸ್ ಇರ್ಬೇಕು. ಇಲ್ಲಪ್ಪ, ನಾವು ದೊಡ್ಡಬಳ್ಳಾಪುರದಲ್ಲಿ ಸೀರೆ ಮಾರಿದ್ರೆ ಬೆಂಗಳೂರಿಂದ ಬಂದು ನಮ್ ಸೀರೆಗಳನ್ನ ಕೊಂಡ್ಕೊಳ್ಳೋರು ಇದಾರೆ ಅನ್ನುವಂತ ಒಂದು ನಂಬಿಕೆ ಬರ್ಬೇಕು. ವಿಶೇಷವಾಗಿ ಏನು ಇವತ್ತಿಲ್ಲಿ ನೇಯುವಂತ ಸೀರೆಗಳು 70-80% ನಾವು ಧರ್ಮವರಂಗೆ ಹಾಕ್ತಿವಿ. 70-80% ಧರ್ಮವರಂಗೆ ಹಾಕ್ತಿವಿ. ಧರ್ಮವರಂ ಏನಕ್ಕೆ ಇವತ್ತು ಹಾಕ್ತಿವಿ ಅಂದ್ರೆ ದೇಶದ ಎಲ್ಲಾ ಮೂಲೆಗಳಿಂದ, ಅಸ್ಸಾಮಿಂದ, ಕೋಲ್ಕತ್ತಾದಿಂದ, ಪುಣೆಯಿಂದ, ಹೈದರಾಬಾದಿಂದ, ನಾಗ್ಪುರಿಂದ, ಎಲ್ಲ ಕಡೆಯಿಂದ ನೇಕಾರರು ಸೀರೆಗಳು ಅಲ್ಲಿ ತಗೊಳ್ಳಿಕ್ಕೆ ಈ ರಿಟೇಲ್ ಮಾರ್ಕೆಟಿಂಗ್ ಇದಾರೆ, ಅವರು ಅಲ್ಲೊಂದು ಮಾರ್ಕೆಟ್ ಇದೆ ಅಂತ ಹೇಳಿ ಅವರಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಆ ಮಾರ್ಕೆಟ್ ಅನ್ನ ದೊಡ್ಡಬಳ್ಳಾಪುರದಲ್ಲೂ ಕಲ್ಪಿಸಿದ್ರೆ ಅಲ್ಲೇ ನೇರವಾಗಿ ರಿಟೇಲರ್ಸ್ ಇಲ್ಲಿ ಬರ್ತಾರೆ, ಹೋಲ್ಸೇಲರ್ಸ್ ಇಲ್ಲಿ ಬರ್ತಾರೆ ಅನ್ನುವಂತ ಉದ್ದೇಶದಿಂದ ಕುರುಬ್ರಳ್ಳಿಯಲ್ಲೂ ಸಹ 2 ಎಕರೆ ಜಾಗವನ್ನ ಗುರುತಿಸಿ ಅಲ್ಲಿ 200ಕ್ಕೂ ಹೆಚ್ಚು ಮಳಿಗೆಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ, ನಿರ್ಮಾಣ ಮಾಡ್ಲಿಕ್ಕೆ ಈಗಾಗಲೇ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರಕ್ಕೆ 25 ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನ ಕಳಿಸಿದೀವಿ. ಮುಂದಿನ ದಿನಗಳಲ್ಲಿ ಇಲ್ಲಿ ಇರುವಂತ 24,000 ಮಗ್ಗಗಳಲ್ಲಿ 16,000 ಜನ ನೇಕಾರ ಸಮ್ಮಾನ್ ಯೋಜನೆ ಅಡಿಯಲ್ಲಿ ನಮ್ಮ ಸರ್ಕಾರದಿಂದ 5,000 ಪಡಿತಾ ಇದ್ದಾರೆ. 16,000 ಜನ. ಆ 16,000 ಜನ ಏನ್ 25,000 ಮಗ್ಗ ನಡೆಸ್ತಾರೆ, ಅವ್ರು ಪ್ರತಿಯೊಬ್ರು ಅಂಗಡಿಯನ್ನ ಇಟ್ಕೋಬೇಕು. 200 ಅಂಗಡಿಗಳಲ್ಲಿ ಅವ್ರು ಇಲ್ಲಿ ನೇಯುವಂತ ಸೀರೆಗಳು ಒಂದು ದಿನಕ್ಕೆ 50,000 ಸೀರೆ ಏನ್ ತಯಾರಾಗುತ್ತೆ ಅಂತ ಹೇಳಿ ನಮ್ಮ MG ಸರ್ ಅವರು ಮಾತಾಡ್ತಾ ಹೇಳಿದ್ರು. ಆ 50,000 ಸೀರೆಗಳನ್ನ ಮಾರೋಲಿಕ್ಕೆ ಒಂದು ವ್ಯವಸ್ಥಿತವಾಗಿ ಒಂದು ಮಾರ್ಕೆಟ್ ಅನ್ನ ಸೃಷ್ಟಿಸಬೇಕು ಅಂತ ಹೇಳಿ ಈ ದೊಡ್ಡಬಳ್ಳಾಪುರ ಸೀರೆ ಸಂತೆ ಸಮಿತಿ ಇವತ್ತು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಮುಖ್ಯವಾಗಿ ತಾಯಂದ್ರು ತಾವು ಬಂದಿರುವಂತವ್ರು ಇಲ್ಲೇ ಸೀರೆಯನ್ನ ಕೊಂಡ್ಕೊಂಡು ಮುಂದಿನ ಹಬ್ಬಗಳು, ಯುಗಾದಿ ಆಗ್ಬೋದು, ಮುಂದಿನ ಹಬ್ಬಗಳಿಗೆ ಇಲ್ಲೇ ಕೊಂಡ್ಕೊಬೇಕು ಅಂತ ಕೋರ್ಕೊಂಡು ನೇಕಾರರಲ್ಲಿ ವಿಶೇಷವಾದಂತ ಒಂದು ಮನವಿ
ಇವತ್ತು ಟೆಕ್ನಾಲಜಿ ಜಾಸ್ತಿ ಮುಂದುವರೆದಿದೆ. ನೀವ್ ಯಾರೋ ಡಿಸೈನ್ ಕರೀತಾರೆ, ನಮ್ ಮಾರ್ಕೆಟ್ ಏನಾಗುತ್ತೆ, ನಾವೆಲ್ಲೋ ಧರ್ಮವರಂಗ್ ಹಾಕ್ಬೇಕು ಅನ್ನೋ ಬದಲು ಇಲ್ಲೇ ಮಾರ್ಕೆಟ್ ಅನ್ನ ಕ್ರಿಯೇಟ್ ಮಾಡೋಣ. ಯಾರೋ ಸೂರತ್ ಇಂದ ಬಂದು ಸೀರೆಗಳನ್ನ ಮಾಡೋ ಬದಲು ದೊಡ್ಡಬಳ್ಳಾಪುರದ ಸೀರೆಗಳನ್ನ ಇಡೀ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಪರಿಚಯಿಸೋಣ ಅಂತ ಹೇಳಿ ಈ ವೇದಿಕೆಯ ಮುಖಾಂತರ ಎಲ್ಲ ನೇಕಾರರಿಗೂ ಕರೆಯನ್ನ ನೀಡ್ತಾ, ತಾವೆಲ್ಲ ದಯವಿಟ್ಟು ಕಾರ್ಯಕ್ರಮದ ಮನೋರಂಜನೆ ಕಾರ್ಯಕ್ರಮ ಮಾಡಿರೋದು ನಿಮ್ಗೋಸ್ಕರನೇ. 3 ದಿನದ ಮನೋರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೋರಿಕೊಂಡು ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕಿತ್ತೂರು ಕರ್ನಾಟಕ ವಿಭಾಗ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಕ್ಷೇತ್ರ, ನಿಖಿಲ್ ಕತ್ತಿ ಹುಕ್ಕೇರಿ ಕ್ಷೇತ್ರ, ಚಂದು ಲಮಾಣಿ ಶಿರಹಟ್ಟಿ ಕ್ಷೇತ್ರ, ಕೋನಾರೆಡ್ಡಿ ನವಲಗುಂದ ಕ್ಷೇತ್ರ, ಗಣೇಶ ಹುಕ್ಕೇರಿ ಚಿಕ್ಕೋಡಿ ಸದಲಗ ಕ್ಷೇತ್ರ, ಅರವಿಂದ ಬೆಲ್ಲದ್ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ, ಅಶೋಕ್ ಪಟ್ಟಣ್ ರಾಮದುರ್ಗ ಕ್ಷೇತ್ರ, ಯಶವಂತ ರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರ, ಶ್ರೀನಿವಾಸ ಮಾನೆ ಹಾನಗಲ್ ಕ್ಷೇತ್ರ, ಸಿದ್ದು ಸವದಿ ತೇರದಾಳ ಕ್ಷೇತ್ರ, ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು ಕ್ಷೇತ್ರ, ಭೀಮನಗೌಡ ದೇವರ ಹೆಪ್ಪರಗಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.